ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 22ನೇ ಕಂತು ಇದುವರೆಗೂ ಸಹ ಈ ಕ್ಷಣದವರೆಗೂ ಸಹ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ, ಅದರ ಜೊತೆಯಲ್ಲಿ ಏನು ಅಕ್ಟೋಬರ್ 3ನೇ ತಾರೀಕು ಸಂಜೆಯಿಂದ ಹಣ ಬಿಡುಗಡೆ ಆಗಲಿಕ್ಕೆ ಆರಂಭ ಆಗಿದೆ, ಎಷ್ಟು ಪರ್ಸೆಂಟೇಜ್ ಜನರಿಗೆ ಹಣ ಇದುವರೆಗೂ ಜಮಾ ಆಗಿದೆ, ಇನ್ನೂ ಎಷ್ಟು ಜನರಿಗೆ ಬರೋದು ಬಾಕಿ ಇದೆ, ಇನ್ನೆಷ್ಟು ದಿನ ಬೇಕಾಗುತ್ತೆ ಇದೇ ಸ್ಪೀಡಲ್ಲಿ ಜಮಾ ಆದರೆ, ಅದರ ಜೊತೆಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಜಮಾ ಆಗುವಂತ ಪೆನ್ಷನ್ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಸಹ ಅಪ್ಡೇಟ್ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ಯಾವ ಯಾವ ಜಿಲ್ಲೆ ಅಂತ ಹೇಳಿ ಒಂದು ಲಿಸ್ಟ್ ಮಾಡಿದ್ದೀನಿ. ಯಾರ್ಯಾರು ನಿಮಗೆ ಆಲ್ರೆಡಿ ಪ್ರೂಫ್ ಕಳಿಸಿದಾರೋ ಅವರೆಲ್ಲರ ಪ್ರೂಫ್ ಅನ್ನ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಆಲ್ರೆಡಿ ಪೋಸ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಪ್ರೂಫ್ ಕಳಿಸಿ ಯಾವ್ಯಾವ ಜಿಲ್ಲೆ ಹೊಸ ಜಿಲ್ಲೆ ಜಮಾ ಆಗಿದೆ ಅಂತ ನೀವೇನು ಕಮೆಂಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಪ್ರೂಫ್ ಅನ್ನ ಕಳಿಸಿ. ಆ ಪ್ರೂಫ್ ಅನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಫಾರ್ವರ್ಡ್ ಮಾಡ್ತಾ ಇರ್ತೀನಿ. ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ಹೌದು ನಮ್ಮ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ ಅಂತೇಳಿ. ಓಕೆನಾ? ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ ಅನ್ನೋ ಕ್ಲಾರಿಟಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಮೊದಲನೇದಾಗಿ ಜಿಲ್ಲೆಗಳ ಲಿಸ್ಟ್ ಹೇಳ್ಬಿಡ್ತೀನಿ. ಈಗ ಮೊದಲ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಅಂತ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಓಕೆನಾ? ಮೊದಲು ನಿಮಗೆ ಗೊತ್ತೇ ಇದೆ, ನಮಗೆ ಆಸ್ ಪರ್ ಪ್ರೂಫ್ ಬಂದಿರೋ ಪ್ರಕಾರ ಬೆಳಗಾವಿ ಮತ್ತೆ ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಬೆಂಗಳೂರು ನಗರ ಇರ್ಬೋದು, ಬೆಂಗಳೂರು ದಕ್ಷಿಣ, ಉತ್ತರ, ಈ ರೀತಿಯಾಗಿ ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆರಂಭ ಆಗಿದೆ. ಅದರ ಜೊತೆಯಲ್ಲಿ ಬೆಳಗಾವಿ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ವಿಜಯಪುರ ಮತ್ತೆ ಬೀದರ್ ಜಿಲ್ಲೆ, ಬಾಗಲಕೋಟೆ, ದಕ್ಷಿಣ ಕನ್ನಡ, ಗದಗ ಜಿಲ್ಲೆ, ಈ 10 ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಹಣ ಬಿಡುಗಡೆ ಆರಂಭ ಆಗಿದೆ. ನಮ್ದು ಶಿವಮೊಗ್ಗ ಏನಾಯ್ತು ಸರ್, ಶಿವಮೊಗ್ಗ ಜಿಲ್ಲೆ ಇನ್ನೂ ಬಂದಿಲ್ಲ, ಹಾಸನ ಇನ್ನೂ ಬಂದಿಲ್ಲ, ಮಂಡ್ಯ ಇನ್ನೂ ಬಂದಿಲ್ಲ, ಚಿಕ್ಕಮಗಳೂರು ಇನ್ನೂ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ವೇಟ್ ಮಾಡಿ. ಈಗ ಕಳೆದ 2 ದಿನ ಆಗಿದೆ ಹಣ ಬಿಡುಗಡೆ ಆರಂಭ ಆಗಿ. ಇದುವರೆಗೂ ಸಹ ಸುಮಾರು ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು, 35% ಜನರಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನೀವೀಗ ಹಣ ಜಮಾ ಆಗಿರೋದನ್ನ ನಿಮ್ಮ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ ನಲ್ಲಿ ಡಿಬಿಟಿ ಕರ್ನಾಟಕ ಆಪ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡುವ ಮೂಲಕ ನೀವು ಚೆಕ್ ಮಾಡಬಹುದು. ಡಿಬಿಟಿ ಕರ್ನಾಟಕ ಆಪ್ ಅಲ್ಲಿ ನಿಮಗೆ ಏನೀಗ 4ನೇ ತಾರೀಕು 3ನೇ ತಾರೀಕು ಹಣ ಜಮಾ ಆಗಿದೆ ಅಂದ್ರೆ ಮೊನ್ನೆ ಯಾರ್ಯಾರಿಗೆ ಹಣ ಜಮಾ ಆಗಿದೆ ಅವೆಲ್ಲವೂ ಸಹ ಈಗ ತೋರಿಸ್ತಾ ಇದೆ. ಓಕೆನಾ? ನೀವು ಕೂಡ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. 3ನೇ ತಾರೀಕು ಹಣ ಜಮಾ ಆಗಿರೋದು ಕೂಡ ಡಿಬಿಟಿ ಕರ್ನಾಟಕ ಆಪ್ ಅಲ್ಲಿ ಕಳಿಸಿದ್ದಾರೆ. ನಾನು ಅದನ್ನ ನೋಟಿಸ್ ಮಾಡಿ ನಿಮಗೆ ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ, ನೀವು ಗಮನಿಸ್ತಾ ಇರಬಹುದು. 4ನೇ ತಾರೀಕು ಜಮಾ ಆಗಿರುವಂತಹ ಪ್ರೂಫ್ ಅನ್ನು ಸಹ ಈಗ ಆಲ್ರೆಡಿ ಅಪ್ಡೇಟ್ ಆಗಿದೆ. ಮೊದಲೆಲ್ಲ 8 ರಿಂದ 10 ದಿನ 15 ದಿನ ಬೇಕಾಗ್ತಾ ಇತ್ತು. ನೀವೇ ನಿಮ್ಮ ಮೊಬೈಲ್ ನಲ್ಲೇ ಚೆಕ್ ಮಾಡಬಹುದು ನಿಮಗೆ ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ಹೇಳಿ. ಯಾಕಂದ್ರೆ ಕೆಲವೊಬ್ಬೊಬ್ಬರಿಗೆ ಮೆಸೇಜ್ ಬರುತ್ತೆ, ಕೆಲವೊಬ್ಬೊಬ್ಬರಿಗೆ ಮೆಸೇಜ್ ಬರೋದಿಲ್ಲ. ಹಾಗಾಗಿ ಯಾವ ಡೇಟಿಗೆ ಹಣ ಜಮಾ ಆಗಿದೆ ಅಂತ ಹೇಳಿ, ಯಾವ ಕಂತು ಯಾವ ಡೇಟಿಗೆ ಜಮಾ ಆಗಿದೆ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ ಅನ್ನ ಡಿಬಿಟಿ ಕರ್ನಾಟಕ ಆಪ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಓಕೆನಾ? ಹಾಗಾಗಿ ಇನ್ನ ಮತ್ತೆ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಜಮಾ ಆಗುವಂತ ಪೆನ್ಷನ್ ಹಣ ಯಾವಾಗ ಜಮಾ ಆಗಬಹುದು ಅಂದ್ರೆ ಇನ್ನೊಂದು 3-4 ದಿನದಲ್ಲಿ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಅವಾಗೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಪ್ರತಿ ತಿಂಗಳು 10 ರಿಂದ 15ನೇ ತಾರೀಕು ಒಳಗಡೆ ಜಮಾ ಆಗ್ತಾ ಇತ್ತು. ಬಟ್ ಆದ್ರೆ ಇವಾಗ ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆನೆ ಪೆನ್ಷನ್ ಹಣ, ಏನು ಸಂಧ್ಯಾ ಸುರಕ್ಷಾ ಯೋಜನೆ ಹಣ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಥವಾ ಅಂಗವಿಕಲರ ವೇತನ ಆಗಿರ್ಬೋದು, ಮನಸ್ವಿನಿ ಯೋಜನೆ ಹಣ ಆಗಿರ್ಬೋದು, ಯಾವ ಪ್ರತಿ ತಿಂಗಳು ಅಪ್ಡೇಟ್ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆನೆ 7, 8 ಈ ರೀತಿಯಾಗಿ 5, 6, 6ನೇ ತಾರೀಕು ಈ ರೀತಿಯಾಗಿ ನಾಳೆಯಿಂದ ಬಿಡುಗಡೆ ಆದ್ರೂ ಆಶ್ಚರ್ಯ ಇಲ್ಲ ಪೆನ್ಷನ್ ಹಣ. ಹಾಗಾಗಿ ನಿಮಗೆ ಏನಾದ್ರೂ ಅಕ್ಟೋಬರ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆದ್ರೆ ನಾಳೆ ಅಥವಾ ನಾಡಿದ್ದು ದಯವಿಟ್ಟು ಮೆಸೇಜ್ ಬಂದಿರುವ ಸ್ಕ್ರೀನ್ ಶಾಟ್ ಅನ್ನ ಕಳಿಸೋದನ್ನ ಮರಿಬೇಡಿ. ಹಾಗಾಗಿ ಈ ಕ್ಷಣದ ಏನು ಅಪ್ಡೇಟ್ ಇದೆ ಗೃಹಲಕ್ಷ್ಮಿ ಪೆನ್ಷನ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.